ಕ್ಲಬ್ ಮುಖಾಂತರವಾಗಿ ಈ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ತಾವೆಲ್ಲರೂ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದೀರಿ. ಬೆಂಗಳೂರಿನ ಪ್ರಿಂಟ್ ಮಾಧ್ಯಮದವರು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೆ ನಮ್ಮೆಲ್ಲ ಸಂಘಟನೆಗಳ ಒಂದು ಮಹಾ ಒಕ್ಕೂಟದ ವತಿಯಿಂದ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೀನಿ. ಮೊಟ್ಟ ಮೊದಲು ನಾನಿರುವಂಥ ಪ್ರತಿಯೊಂದು ಸಂಘಟನೆಯ ರಾಜ್ಯಾಧ್ಯಕ್ಷರು ಅವರವರದೇ ಆದಂಥ ಸಂಘಟನೆಯಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಸಮಿತಿಗಳನ್ನು ಹೊಂದಿದ್ದು ಚಳುವಳಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಒಂದು ವಿಶೇಷತೆ ಏನು ಅಂದರೆ ಪರಿಶಿಷ್ಟ ಜಾತಿಗಳು 101, ಪರಿಶಿಷ್ಟ ಪಂಗಡಗಳು 52 ಇದ್ದಾವೆ. ಇವೆಲ್ಲವನ್ನೂ ಸೇರಿಸಿ ದಲಿತ ಸಂಘಟನೆಗಳು, ನಾವು ದಲಿತ ಸಂಘರ್ಷ ಸಮಿತಿ ಬೇರೆ ಬೇರೆ ಪಡೆಗಳಿದ್ದಾವೆ. ಈ 101 SC 52 STಗಳನ್ನು ಸೇರಿಸಿ ನಾವೊಂದು ಎಲ್ಲರನ್ನೂ ಒಳಗೊಂಡಂತಹ ಒಂದು ಸಂಘಟನೆ ಚಳುವಳಿ. ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ಲಿಂಗ ಸಮಾನತೆಯ ಒಂದು ದೊಡ್ಡ ಆದರ್ಶ, ಅಂಬೇಡ್ಕರ್ ಅವರ ಆದರ್ಶ, ಕೃಷ್ಣಪ್ಪನವರ ಆದರ್ಶ ಇಟ್ಕೊಂಡು ಚಳುವಳಿಯನ್ನು ಮಾಡ್ತಾ ಇದ್ದೀನಿ. ನಾನು ಶ್ರೀಧರ ಕಲಿವೀರ ಅಂತ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜೊತೆಯಲ್ಲಿ ರಿಜಿಸ್ಟ್ರೇಷನ್ 47 ಆಯಿತು. ಆ ಕಾಲದಿಂದ ಸತತವಾಗಿ ಒಂದು 52 ವರ್ಷಗಳಿಂದ ನಿರಂತರವಾಗಿ ಚಳುವಳಿಯಲ್ಲಿ ಇತ್ತು. ಅಂಬೇಡ್ಕರ್ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿ ನಾನಿದ್ದೀನಿ. ಗುರುಮೂರ್ತಿ ಎಂ, ಪ್ರೊಫೆಸರ್ ಕೃಷ್ಣಪ್ಪನವರು ಶಿವಮೊಗ್ಗ. ಇವರು ಕೃಷ್ಣಪ್ಪನವರು ಏನು ಸ್ಥಾಪಿಸಿದ್ರು 47 ರಿಜಿಸ್ಟ್ರೇಷನ್, ಅದರ ಇಂದಿನ ಅಧಿಕೃತ ರಾಜ್ಯ ಸಂಚಾಲಕರಾಗಿ ಅವರು ಇಡೀ ರಾಜ್ಯವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಏನು ಮಿಸ್ಟೇಕ್ ಮಾಡ್ಕೋಬೇಡಿ, ಇದು SC STಗಳ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಹೋರಾಟಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಜಾತಿಗಳು ಸಪರೇಟ್ ಆಗಿ ಒಂದೊಂದು ಸಂಘಟನೆ ಮಾಡಿದ್ದಾರೆ. ಬಲಗೈ ಅಥವಾ ಹೊಲೆಯ ಜಾತಿದು ಸಮಾವೇಶ ಪ್ರತ್ಯೇಕ, ಪರಮಾಪುರ್ಚ ಸಮಾವೇಶ, ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗಾಗಿ ಏನು ಅಲೆಮಾರಿಗಳು ಅವ್ರದ್ದು ಒಂದು ಸಂಘ, ಈಗ ಪ್ರತ್ಯೇಕ ಹೋಗಿದ್ದಾರೆ. ಆದ್ರಿಂದ ನೀವೇನು ಮಿಸ್ಟೇಕ್ ಮಾಡ್ಕೋಬೇಡಿ. ನಾವು ಬೈ ಬರ್ತ್ ಈ ಜಾತಿಗಳಲ್ಲಿ ಹುಟ್ಟಿದ್ದೀವಿ. ಆದರೂ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್, ನಾನು ಕನ್ನಡ ಮಾತೃಭಾಷೆ ವಲಯ ಜಾತಿಯಲ್ಲಿ ಹುಟ್ಟಿದ್ದೀನಿ. ಗುರುಮೂರ್ತಿಯವರು ಕನ್ನಡ ಮಾತೃಭಾಷೆ ಬಾದಿಗ ಜಾತಿಯಲ್ಲಿ ಹುಟ್ಟಿದ್ದಾರೆ. ಗೋಪಾಲಕೃಷ್ಣ ಹರಡಹಳ್ಳಿಯವರು ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾರೆ. ನಾರಾಯಣವರು ಭೀಮವಾದ ರಾಜ್ಯ ಸಂಚಾಲಕರು, ಅವರು ಒಂದು SCನ ಒಂದು ಜಾತಿ. ಹರಳೇರು ದಲಿತ ಹಕ್ಕುಗಳ ಸಮಿತಿ. ನಮ್ಮ ಗೋವಿಂದರಾಜ್ ಅವರು ದಸಂಸ ಸಂವಿಧಾನವಾದ, ಅವರು ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾರೆ. ಈ ಕಡೆ ಗೋವಿಂದರಾಜ್ ಅವರು, ಇವರು SCನ ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾರೆ. ಕೋದಂಡರಾಮ್ ಕೂಡ SC ಉಪಜಾತಿಯಲ್ಲಿ ಒಂದರಲ್ಲಿ ಹುಟ್ಟಿದ್ದಾರೆ. ಹನುಮಂತಪ್ಪ ರಾಯಚೂರಿನವರು, ಅವರು ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾರೆ. ಹೀಗಾಗಿ ನಾವು ಬೇರೆ ಬೇರೆ ಉಪಜಾತಿಗಳಲ್ಲಿ ಹುಟ್ಟಿದ್ರು 101 SC 52 STಗಳ ಹೋರಾಟವನ್ನು ಸಮಗ್ರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ 50 ವರ್ಷಗಳಿಂದ. ಇದೀಗ ನಮ್ಮ ಒಂದು ಪತ್ರಿಕಾಗೋಷ್ಠಿ ಕರೆದಿಲ್ಲ ಅಂತ ಹೋಗ್ತೀವಿ. ತಾವೆಲ್ಲ ನೋಡ್ತಾ ಇದ್ದೀವಿ, ಪ್ರತ್ಯೇಕವಾಗಿ ಜಾತಿ ಸಂಘಟನೆಗಳು ಹುಟ್ಟಿ ಪ್ರತ್ಯೇಕವಾದಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಾವು ಎಲ್ಲ 101 ಜಾತಿ 52 STಗಳನ್ನು ಸೇರಿಸಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ರಾಜ್ಯ ಸರ್ಕಾರವನ್ನು ಆಗ್ರಹಿಸೋದಕ್ಕೋಸ್ಕರ ನೀವು ಮುಂದೆ ಬಂದಿದ್ದೀವಿ. ಪರಿಚಯ ಮಾಡಿಕೊಂಡಿದ್ದೀನಿ. ಗೋಪಾಲಕೃಷ್ಣ ಅವರು ದಲಿತ ಹಕ್ಕುಗಳ ರಾಜ್ಯ ಸಂಚಾಲಕರು, MC ನಾರಾಯಣ್ ದಲಿತ ಸಂಘ ಸಮಿತಿ ಭೀಮವಾದ ರಾಜ್ಯ ಸಂಚಾಲಕರು, ಗೋವಿಂದರಾಜ್ ದಲಿತ ಸಂಘ ಸಮಿತಿ ಸಂವಿಧಾನವಾದದ ರಾಜ್ಯ ಸಂಚಾಲಕರು, M ಗೋವಿಂದರಾಜ್ ದಲಿತ ಸಂಘ ಸಮಿತಿ ಪರಿವರ್ತನವಾದ ರಾಜ್ಯ ಸಂಚಾಲಕರು, ಕೋದಂಡರಾಮ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಸಂಚಾಲಕರು, ಹನುಮಂತಪ್ಪ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ದಲಿತ ಸಂಘ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು. ಬಂಧುಗಳೇ, ಬಹಳ ಮುಖ್ಯವಾದಂತಹ ಒಂದು ತಿರಸ್ಕರಿಸಲಿಲ್ಲ. ಅದೇ ರೀತಿ ಬಿಜೆಪಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸದಾಶಿವ ಆಯೋಗದ ವರದಿಯನ್ನ ಅವರು ತಿರಸ್ಕಾರವನ್ನು ಮಾಡಿ ಅವ್ರದೇ ಆಗಿರ್ತಕ್ಕಂಥ ಮಾಧುಸ್ವಾಮಿ ನೇತೃತ್ವದ ಒಂದು ಉಪಸಮಿತಿಯನ್ನ ರಚನೆ ಮಾಡಿಕೊಂಡು ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿಯ 15% ಮೀಸಲಾತಿಗೆ 2% ಮೀಸಲಾತಿಯನ್ನ ನಾವು ಜಾರಿ ಮಾಡಿದೀವಿ, ಘೋಷಣೆ ಮಾಡ್ತಾ ಇದೀವಿ. ಅದೇ ರೀತಿ 3% ಇರ್ತಕ್ಕಂಥ ಪರಿಶಿಷ್ಟ ಪಂಗಡಗಳಿಗೆ 4% ಮೀಸಲಾತಿಯನ್ನ ಜಾರಿ ಮಾಡಿ ಒಟ್ಟು 7% ಕೊಟ್ಟಿದ್ದೀವಿ. ಒಟ್ಟು ಟೋಟಲಿ 18% SC ST ಮೀಸಲಾತಿ ಇದ್ದದನ್ನ 7% ಜಾರಿ ಮಾಡಿ 24% ಮೀಸಲಾತಿಯನ್ನ ನಾವು ತಗೊಂಡು ಬಂದಿದ್ದೀವಿ. 7% ನಾವು ಹೆಚ್ಚಿಸಿದ್ದೀವಿ ಎನ್ನುವಂತಹ ಒಂದು ಘೋಷಣೆಯನ್ನ ಬಿಜೆಪಿ ನೇತೃತ್ವದ ಸರ್ಕಾರ ಮಾಡಿತು. ಆದರೆ ಈ ಒಂದು ಘೋಷಣೆಯನ್ನ
ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿಯವರು ಇದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ಕಾನ್ಸ್ಟಿಟ್ಯೂಷನ್ 9th ಶೆಡ್ಯೂಲ್ಗೆ ಅವ್ರು ಸೇರಿಸಬೇಕಾಗಿತ್ತು. ಕರ್ನಾಟಕದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ ಆಡಳಿತ ಮಾಡ್ತಾ ಇತ್ತು, ಕೇಂದ್ರದಲ್ಲಿಯೂ ಕೂಡ ಬಿಜೆಪಿ ನೇತೃತ್ವದ ಸರ್ಕಾರ ಆಳ್ವಿಕೆಯನ್ನ ಮಾಡ್ತಾ ಇತ್ತು. ಆದರೆ ಬಿಜೆಪಿ ನೇತೃತ್ವ ವಹಿಸಿಕೊಂಡಂತಹ ಬಸವರಾಜ ಬೊಮ್ಮಾಯಿಯವರು ಈ 9th ಶೆಡ್ಯೂಲ್ಗೆ ಸೇರಿಸ್ತಕ್ಕಂತಹ ಯಾವ ಒಂದು ಕೆಲಸವನ್ನು ಕೂಡ ಅವರು ಮಾಡಲೇ ಇಲ್ಲ. ಇದನ್ನ ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತೀವಿ. ಈಗ ಏನು ಹೇಳ್ತಾ ಇದ್ದಾರೆ ಬಿಜೆಪಿ ಮುಖಂಡರು ಅಂತ ಹೇಳಿದ್ರೆ, ಇತ್ತೀಚೆಗೆ ತಾನೇ ಚಿತ್ರದುರ್ಗದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಅವರು ಏನು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿಯೊಳಗಿನ ಮೀಸಲಾತಿ ಏನಿದೆ ಅದು ಒಳ ಮೀಸಲಾತಿ ಜಾರಿ ಆಗಬೇಕು, ಇಲ್ಲದೆ ಹೋದ್ರೆ ನಾವು ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತೀವಿ, ನಾವು ಚಿತ್ರದುರ್ಗದಿಂದ ಕಾಲ್ನಡಿಗೆ ಜಾಥಾ ಮಾಡಿ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಅಲ್ಲಿಯ MP ಆಗಿರ್ತಕ್ಕಂಥ ಗೋವಿಂದ ಕಾರಜೋಳರವರು, ಮಾಜಿ MP ಆಗಿರ್ತಕ್ಕಂಥ ಎ ನಾರಾಯಣ ಸ್ವಾಮಿ ಅವರು, ಹಾಗೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು, ಅಶೋಕ್ ರವರು, ಮತ್ತೆ ಬಸವರಾಜ ಬೊಮ್ಮಾಯಿ ಅವರು, ಶ್ರೀರಾಮುಲು ಎಲ್ಲರೂ ಸೇರಿ ಅಲ್ಲಿಂದ ನಾವು ಪಾದಯಾತ್ರೆಯನ್ನು ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಮಾಡಿದ್ರು. ಇವತ್ತು ನಾನು ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ತಾವು ಆಡಳಿತ ನಡೆಸುವಂತಹ ಸಂದರ್ಭದಲ್ಲಿ ಈ ಹೆಚ್ಚುವರಿ ಆಗಿರ್ತಕ್ಕಂತಹ ಮೀಸಲಾತಿಯನ್ನ ನೀವು 9th ಶೆಡ್ಯೂಲ್ ಕಾನ್ಸ್ಟಿಟ್ಯೂಷನ್ 9th ಶೆಡ್ಯೂಲ್ ತರದೇನೆ ಹಾಗೇನೆ ಮೂಗುಮಾಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಈಗ ಏನ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ನಿಮ್ಮ ತಲೆ ಮೇಲೆ ಇರ್ತಕ್ಕಂಥ ಕಸದ ಬುಟ್ಟಿಯನ್ನ ತಗೊಂಡೋಗಿ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ನೀವು ಆ ಕಸದ ಬುಟ್ಟಿಯನ್ನ ಇಡ್ತಾ ಇದ್ರಿ. ನಿಮಗೆ ಯಾವ ನೈತಿಕತೆ ಇದೆ? ಇವತ್ತು ಚಿತ್ರದುರ್ಗದಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋದಕ್ಕೆ ನಿಮಗೆ ಯಾವ ನೈತಿಕತೆ ಇದೆ ಅನ್ನೋದನ್ನ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇದ್ವಿ. ಇವತ್ತು ತಮಿಳುನಾಡಿನಲ್ಲಿ ಇತ್ತೀಚೆಗೆ ಕರ್ನಾಟಕದ ಒಳಗಡೆ ಏನಾಗಿದೆ ಅಂತ ಹೇಳಿದ್ರೆ, ಕೆಲವರು ಈಗಾಗಲೇ ತಮಿಳುನಾಡು ಸರ್ಕಾರ 69% ಮೀಸಲಾತಿಯನ್ನ ಜಾರಿ ಮಾಡಿದೆ. ಇವತ್ತು ಬಿಜೆಪಿಯವರು ಕೂಡ ಅದನ್ನ 9th ಶೆಡ್ಯೂಲ್ಗೆ ತಗೊಂಡು ಬರಲಿಲ್ಲ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಾನು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತವರು, ನಾನು ಈ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳ ದಾಖಲೆಯನ್ನ ಮುರಿದಿರ್ತಕ್ಕಂಥವ್ರು, ನಾನು ಇಷ್ಟು ಬಾರಿ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥವು ಎಲ್ಲ ದಾಖಲೆಗಳನ್ನ ಮುರಿದಿರ್ತಕ್ಕಂಥವು ನಾನು ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು 2.5 ವರ್ಷದ ಹಿಂದೆ ಚುನಾವಣೆಗೆ ಅಂದ್ರೆ ಅಧಿಕಾರಕ್ಕೂ ಬರೋದಕ್ಕೂ ಮುಂಚೆ ಚಿತ್ರದುರ್ಗದಲ್ಲಿ ಒಂದು ಸಭೆಯನ್ನು ಮಾಡಿ ಬಹಿರಂಗ ಸಭೆಯಲ್ಲಿ ಅವರು ಹೇಳ್ತಾರೆ, ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಒಳ ಮೀಸಲಾತಿಯನ್ನ ನಾನು ಜಾರಿಗೆ ತರ್ತೀನಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಮಾಡಿದ್ರು. ಆದ್ರೆ ಇವತ್ತಿನವರೆಗೂ ಕೂಡ ಸಿದ್ದರಾಮಯ್ಯನವರು ಈ ಕಾನ್ಸ್ಟಿಟ್ಯೂಷನ್ 9th ಶೆಡ್ಯೂಲ್ಗೆ ತರೋ ಪ್ರಯತ್ನವನ್ನ ಅವರು ಮಾಡಲಿಲ್ಲ. ಇತ್ತೀಚೆಗೆ ಏನಾಗಿದೆ, ದಿಢೀರ್ ಅಂತ ಹೇಳಿ 56,432 ಹುದ್ದೆಗಳನ್ನ ನಾವು ತುಂಬಿಕೊಳ್ತೀವಿ ಅಂತ ಹೇಳಿ ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡಿದರೆ ಅವರು 56,432 ಹುದ್ದೆಗಳನ್ನ ತುಂಬುತ್ತೀವಿ ಅಂತಕ್ಕಂಥ ಒಂದು ನೋಟಿಫಿಕೇಶನ್ ಮಾಡಿರೋದು ಅತ್ಯಂತ ಖಂಡನೀಯ. ಅದನ್ನ ನಾವೆಲ್ಲ ಸಂಘಟನೆಗಳ ಮುಖಂಡರು ತೀವ್ರವಾಗಿ ಅದನ್ನ ಖಂಡಿಸ್ತೀವಿ. ಇವತ್ತು ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇವತ್ತು 56,432 ಹುದ್ದೆಗಳನ್ನು ತುಂಬುವಂತ ಸಂದರ್ಭದಲ್ಲಿ ರೋಸ್ಟರ್ ಬಿಂದುಗಳನ್ನು ಸರಿಪಡಿಸಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ನೀವು 56,432 ಹುದ್ದೆಗಳನ್ನ ತುಂಬುವಂತ ಕೆಲಸವನ್ನ ಮಾಡಬೇಕಾಗಿದೆ. ಮತ್ತೆ ಅದಕ್ಕೆ ಒಂದು ಸಪರೇಟ್ ಒಂದು ಸರ್ಕಾರಿ ಆದೇಶವನ್ನು ಕೂಡ ನೀವು ಮಾಡಬೇಕಾಗಿದೆ. ಹಾಗೇನೆ ಇವತ್ತು ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ರವರು ABCD ಅಂತ ಹೇಳಿ 5 ಪ್ರವರ್ಗಗಳನ್ನು ಮಾಡಿ ಅವರು ಜಾತಿ ಜನಸಂಖ್ಯೆವಾರು ಮೀಸಲಾತಿಯನ್ನ ಹಂಚಿಕೆ ಮಾಡಿದ್ರು. ಆದ್ರೆ ಸರ್ಕಾರ ಅದನ್ನ ಬೇರೆ ರೀತಿ ಅದನ್ನ ಬದಲಾಯಿಸಿ ABC ಅಂತ ಹೇಳಿ ವರ್ಗೀಕರಣವನ್ನ ಮಾಡಿ ಇರ್ತಕ್ಕಂತಹ ಮೀಸಲಾತಿ ಒಳಗಡೆ 6, 6, 5 ಮಾಡಿ. ಸೊ ಈಗ 56 ಕೊಡಂಗಿಲ್ಲ. ಈಗ ಏನಿದ್ರು 15% ಮಾತ್ರ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ 50% ಒಳಗಡೆ
ಅಂದ್ರೆ 15%ಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಇದು ಮಾಡ್ತಾ ಇದೆ. ನಾವು 15%ಗೆ ಆಗಲಿ ನೀವು ರೋಸ್ಟರ್ ಬಿಂದುವನ್ನು ಸರಿಪಡಿಸಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿ ಅಂತಕ್ಕಂತಹ ಒಂದು ಹಕ್ಕೊತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಹಾಗೇನೆ ಇವತ್ತು ಈ ಜಾರ್ಖಂಡ್ ತಮಿಳುನಾಡು ಎಲ್ಲ ರಾಜ್ಯಗಳು ಕೂಡ ಅವು ಕಾರ್ಯರೂಪಕ್ಕೆ ಬಂದಿದ್ದಾವೆ. ಮತ್ತೆ ಆಂಧ್ರ, ತಮಿಳುನಾಡು, ತೆಲಂಗಾಣದಲ್ಲಿ ಕೂಡ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ರೋಸ್ಟರ್ ಬಿಂದುವನ್ನು ಅಲ್ಲಿ ನಿಗದಿಪಡಿಸಿದ್ದಾರೆ. ಸೊ ಆ ಎಲ್ಲ ಪ್ಯಾಟರ್ನ್ಗಳನ್ನು ನೀವು ಅನುಸರಿಸಿ ಅವನ್ನ ಸ್ಟಡಿ ಮಾಡಿ ನೀವು ಕರ್ನಾಟಕದ ಒಳಗಡೆ 101 ಜಾತಿಗಳಿಗೂ ಕೂಡ ಯಾವುದೇ ಜಾತಿಗೂ ಅನ್ಯಾಯವಾಗದಂತೆ ರೋಸ್ಟರ್ ಬಿಂದುಗಳನ್ನು ಸರಿಪಡಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ 56,432 ಹುದ್ದೆಗಳನ್ನು ನೀವು ನೇಮಕಾತಿ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ಅದು ಆಗೋ ತನಕ ಯಾವುದೇ ಕಾರಣಕ್ಕೂ ಈ ಅಪಾಯಿಂಟ್ಮೆಂಟ್ಸ್ ಅನ್ನ ನೀವು ಮಾಡಬಾರ್ದು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದೀವಿ. ಹಾಗೆ ಇವತ್ತು ನಾನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳಿಕೆ ಬಯಸೋದೇನು ಅಂತ ಹೇಳಿದ್ರೆ, ಕರ್ನಾಟಕದ ಒಳಗಡೆ ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳ ಎಂಪಿಗಳನ್ನ ಕರ್ಕೊಂಡು ಒಂದು ನಿಯೋಗವನ್ನು ಕರ್ಕೊಂಡು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಕರ್ಕೊಂಡು ಹೋಗಿ ಈ ಒಳ ಮೀಸಲಾತಿ ಅಂದ್ರೆ ಮೀಸಲಾತಿ ಹೆಚ್ಚಿಗೆ 6% ಜಾಸ್ತಿ ಮಾಡಿದರೆ ಅದನ್ನ ನೀವು ಕಾನ್ಸ್ಟಿಟ್ಯೂಷನ್ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಎಂ ಗೋವಿಂದರಾಜ್ ಅವರು ದಲಿತ ಸಂಘ ಸಮಿತಿ ಪರಿವರ್ತನವಾದ ಎಲ್ಲರೂ ಕೂಡ 2 ನಿಮಿಷ